ನಿಮಗೆ ಅದಕ್ಕೆ ಈ ಗುಲಾಮ್ಗಿರಿ ಇದೆಯಲ್ಲ, ಈ ಗುಲಾಮ್ಗಿರಿಯಿಂದ ಹೊರಗಡೆ ಬರಬೇಕಾದ್ರೆ ಗುಲಾಮ್ಗಿರಿ ಸ್ವಾಭಿಮಾನ ಅಲ್ವಾ? ಸ್ವಾಭಿಮಾನ ಬೆಳೀದೇ ಹೋದ್ರೆ ಹೆಂಗಾಗ್ತದೆ ನಿಮ್ಮ ಗುಲಾಮ್ಗಿರಿ? ಅವರು ಅದಕ್ಕೆ ಒಂದು ಕತೆ ಹೇಳ್ತಿದ್ರು ಯಶ್ ಪಟೇಲ್. ನೋಡಪ್ಪ, ಒಬ್ಬ ಶ್ರೀಮಂತ ದಲಿತ ವರ್ಗದಲ್ಲಿ ಹುಟ್ಟಿ ಶ್ರೀಮಂತನಾದರೆ ಅವನ ಮೇಲ್ಜಾತಿಯವರು ಏನಂತ ಕರೀತಾರೆ? ಪರಾಯ ಅಂತ ಕರೀತಾರೆ. ಅದೇ ಒಬ್ಬ ಅಡಿಗೆ ಮಾಡೋನು ಮೇಲ್ಜಾತಿ ಬಂದ್ರೆ ಬರೀ ಸ್ವಾಮಿ ಬುದ್ಧಿ ಸ್ವಾಮಿ, ಸ್ವಾಮಿ ಬುದ್ಧಿ ಅಂತ ಕರೀತೀವಿ. ಅದೇ ವಿದ್ಯಾವಂತ ಅಲ್ಲ, ಒಬ್ಬ ವಿದ್ಯಾವಂತ ಆಗಿ ಶ್ರೀಮಂತ ಆಗಿದ್ರು ಕೂಡ ದಲಿತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವನ್ನ ಏಕವಚನದಲ್ಲಿ ಮಾತಾಡಿಸ್ತಕ್ಕಂಥ ಮನೋಸ್ಥಿತಿ ಇದೆಯಲ್ಲ, ಇದೇ ಗುಲಾಮ್ಗಿರಿಯ ಮನಸ್ಥಿತಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಗುಲಾಮ್ಗಿರಿ ಮನಸ್ಥಿತಿಯಿಂದ ಈಚೆ ಬರ್ಬೇಕಲ್ಲ. ಅದಕ್ಕೆ ಶಿಕ್ಷಣ ಬೇಕೇ ಬೇಕು, ವೈಚಾರಿಕತೆ ಬೆಳೆಸ್ಕೊಳ್ಳೇಬೇಕು, ವೈಜ್ಞಾನಿಕತೆ ಬೆಳೆಸ್ಕೊಳ್ಳೇಬೇಕು. ಎಲ್ಲಿಗಿಂತ ಮುಖ್ಯವಾಗಿ ಸತ್ಯವನ್ನ ಪ್ರತಿಪಾದನೆ ಮಾಡತಕ್ಕಂಥ ಜಾತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ. ಅವ್ರೇನಂತ